ವೀಕ್ಷಕರೇ ಇಲ್ಲಿ ನೋಡಿ, ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಬೇಡಿ ಅಂತ ಹೇಳ್ತಾರೆ. ಹೊರ ರಾಜ್ಯದವರು ಹೊರಗಡೆಯಿಂದ ತಮಿಳುನಾಡಿಂದ ಬಂದ್ಬಿಟ್ಟು CMC ಎದುರುಗಡೆ ಪಕ್ಕದಲ್ಲೇನೆ ಅವರು ಹೂ ಹಾಕೊಂಡು ವ್ಯಾಪಾರ ಮಾಡಬಹುದು. ನಮ್ಮ ಕನ್ನಡಿಗರು ಫುಟ್ಪಾತ್ ಮೇಲೆ ವ್ಯಾಪಾರ ಹಾಕಿ ವ್ಯಾಪಾರ ಮಾಡಿದ್ರೆ ಅವ್ರಿಗೆ ತೊಂದರೆ ಕೊಡ್ತಾರೆ. ಇವರು ತಮಿಳುನಾಡಿಂದ ಬಂದ್ಬಿಟ್ಟು ಇಲ್ಲಿ ರೋಡ್ ಮಧ್ಯದಲ್ಲಿ ಇನ್ನೊಬ್ರಿಗೆ ತೊಂದರೆಗಳು ಕೊಟ್ಕೊಂಡು ವ್ಯಾಪಾರ ಮಾಡಬಹುದು. ಅದು CMC ಎದುರುಗಡೆ ಪಕ್ಕದಲ್ಲೇನೆ ನಿಂತ್ಕೊಂಡು ವ್ಯಾಪಾರ ಮಾಡಬಹುದು. ಅದು ಕನ್ನಡಿಗರು ರೋಡ್ ಮೇಲೆ ವ್ಯಾಪಾರ ಮಾಡಿದ್ರೆ ತೊಂದರೆ ಕೊಡ್ತಾರೆ. ಇದು ಯಾವ ಲೆಕ್ಕಾಚಾರ? ಇದು ನ್ಯಾಯ ಏನಂಗಾರೆ? CMC ಪಕ್ಕದಲ್ಲೇನೆ, ಅದು CMC ಆಫೀಸ್ ಪಕ್ಕದಲ್ಲೇನೆ ಫುಟ್ಪಾತ್ ಮೇಲೆ ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ. ಆದ್ರೆ ಇನ್ನೊಬ್ರು ಕನ್ನಡಿಗರು ಏನಾರ ತೊಂದರೆ ಮಾಡಿದ್ರೆ ಕನ್ನಡಿಗರು ವ್ಯಾಪಾರ ಮಾಡಂಗಿಲ್ಲ, ಅವ್ರಿಗೆ ತೊಂದರೆ ಕೊಡ್ತಾರೆ. ಇವರು ತಮಿಳುನಾಡಿಂದ ಬಂದ್ಬಿಟ್ಟು CMC ಪಕ್ಕದಲ್ಲೇನೆ ವ್ಯಾಪಾರ ಮಾಡಬಹುದು. ಇವರಿಗೆ ರೂಲ್ಸ್ ಇಲ್ವಾ? ಕನ್ನಡಿಗರಿಗೆ ಮಾತ್ರ ರೂಲ್ಸ್ ಇದೆ, ಇವರಿಗೆಲ್ಲ ರೂಲ್ಸ್ ಇಲ್ವಾ? ಇವರಿಗೆಲ್ಲ ರೂಲ್ಸ್ ರೆಗ್ಯುಲೇಷನ್ ಇಲ್ವಾ? CMC ಆ ಪಕ್ಕದಲ್ಲೇನೆ ಇವರು ವ್ಯಾಪಾರ ಮಾಡಬಹುದು. ತಮಿಳುನಾಡಿಂದ ಬಂದು ಇವರಿಗೆ ಹೊರಗಡೆ ಹೊರ ರಾಜ್ಯದವರಿಗೆ ಪರ್ಮಿಷನ್ ಉಂಟು, ಆದ್ರೆ BBMP ಆಫೀಸ್ ಪಕ್ಕದಲ್ಲೇ ಹೆಂಗ್ ವ್ಯಾಪಾರ ಮಾಡ್ತಾರೆ ಇವರು? ಇವ್ರು ಯಾವ ಕಾರಣ ಕೊಟ್ಟಿರಲಿ? ಇಡೀ ಗಾಡಿ ಎಲ್ಲ ಜಾಮ್ ಮಾಡ್ಕೊಂಡು ಇನ್ನೊಬ್ರಿಗೆ ತೊಂದರೆ ಕೊಡ್ಬೋದು ಇವರು. ನಾವು ಕನ್ನಡಿಗರು ಅನ್ನ ತಿನ್ಬಾರ್ದು ಹಂಗಾರೆ? ಇವ್ರು ಏನ್ ಮಾಡ್ಬೇಕು? ನಾವುಗಳು ಏನ್ ಮಾಡ್ಬೇಕು? ನಮ್ಮ ಎಲ್ಲರಿಗೂ ತೊಂದರೆ ಕೊಡ್ತಾ ಇರೋದು ಇವ್ರುಗಳು. ನಾವು ಬದುಕಂಗಿಲ್ವ? ಕನ್ನಡಿಗರು ಬದುಕಂಗಿಲ್ವಾ? ಇವರು ಹೊರ ರಾಜ್ಯದಿಂದ ಬಂದ್ಬಿಟ್ಟು ಏನ್ ಬೇಕಾದ್ರೂ ಮಾಡ್ಬೋದು, ನಾವೇನು ಮಾತಾಡಂಗಿಲ್ವಾ? ಅಲ್ಲ, ಪ್ರತಿ ಒಬ್ಬರಿಗೂ ಅದೇ ನಮ್ಮ ಕನ್ನಡಿಗರಿಗೆ ಎಲ್ಲಾ ರೀತಿಯಲ್ಲೂ ಕೇಸ್ ಮಾಡ್ತಾರೆ, ಎಲ್ಲರಿಗೂ ಹೊಡಿತಾರೆ. ಆದ್ರೆ ತಮಿಳುನಾಡಿಂದ ಬರೋರಿಗೆ ಪರ್ಮಿಷನ್ ಇದೆಯಾ ಇಲ್ಲಿ? ಅದು CMC ಪಕ್ಕದಲ್ಲಿ ವ್ಯಾಪಾರ ಮಾಡಬಹುದು. ನಮ್ಮ ಕನ್ನಡಿಗರಿಗೆ ಯಾಕೆ ಪರ್ಮಿಷನ್ ಇಲ್ಲ? ಅದು BBMP ಆಫೀಸ್ ಮುಂದೆಗಡೆ ಇವ್ರುಗಳು ವ್ಯಾಪಾರ ಮಾಡಬಹುದು, ನಾವು ಮಾಡಂಗಿಲ್ವಾ? ಇವ್ರಿಗೆ ಅಂತೆಲ್ಲ ಮಾರ್ಕೆಟ್ ಕೊಟ್ಟಿಲ್ವಾ? ಇವ್ರು ಮಾರ್ಕೆಟ್ ಆಗಿ ವ್ಯಾಪಾರ ಮಾಡ್ಲಿ, ಇಲ್ಲೇನಕ್ಕೆ ವ್ಯಾಪಾರ ಮಾಡಬೇಕು? ನಾನ್ ಕೇಳ್ತಾರ BBMP ಆಫೀಸರ್ ಯಾರಿಲ್ಲಿ? ಅದು ನಮ್ಮ ಕನ್ನಡಿಗರಿಗೆ ತೊಂದರೆ ಕೊಡ್ತಾರೆ ಏನಕ್ಕೆ? ಆಫೀಸರ್ ಕರಿಬೇಕೀಗ. BBMP ಆಫೀಸ್ ಪಕ್ಕದಲ್ಲೇ ವ್ಯಾಪಾರ ಮಾಡಬಹುದು ಇವರು. ಇವ್ರುಗಳು ಏನ್ ಬೇಕಾದ್ರೂ ಮಾಡಬಹುದು, ಆದ್ರೆ ನಮ್ ರೋಡ್ ಪೂರ್ತಿ ಜಾಮ್ ಮಾಡ್ತಾರೆ ಇವ್ರುಗಳಿಂದವ, ನಮ್ಮವ್ರಿಗೆ ತೊಂದರೆ ಕೊಡ್ಕೊಂಡು. ಯಾರಿದ್ದಾರೆ ಒಳಗಡೆ? ನಿಮ್ಮ ಆಫೀಸರ್ ಯಾರಿದ್ದಾರೆ? ಮೇನ್ ಆಫೀಸರ್ ಯಾರಿದ್ದಾರೆ? ಇದಾರೆ ಒಳಗಡೆ? ಇವ್ರುಗಳು ಈ ತರ ವ್ಯಾಪಾರ ಮಾಡಬಹುದಂತ? BBMP ಆಫೀಸ್ ಮುಂದ್ಗಡೆ ಇವ್ರು ವ್ಯಾಪಾರ ಮಾಡಬಹುದು, ಆದ್ರೆ ನಮ್ಮವ್ರು ಯಾರು ವ್ಯಾಪಾರ ಮಾಡಿದ್ರೆ ತೊಂದರೆ ಆಗುತ್ತಾ? ಯಾಕೆ ಇವ್ರನ್ನೇ ಬರ್ಸ್ತಾ ಇಲ್ಲ? ಇವ್ರುಗಳನ್ನ ಯಾಕೆ ಬರ್ಸ್ತಾ ಇಲ್ಲ? ಕಾನೂನು ಅಂದಲ್ಲಿ ಎಲ್ಲರಿಗೂ ಒಂದೇ ಇರಬೇಕು, ಇವ್ರನ್ನ ತಿಕ್ಕಿಸ್ಬೇಕು. ಇವ್ರಿಗೆ ಅಂತೆಲ್ಲ ಮಡಿವಾರದಲ್ಲಿ ಮಾರ್ಕೆಟ್ ಕೊಟ್ಟಿದ್ದಾರೆ, ದಯವಿಟ್ಟು ಇವ್ರುಗಳೇ ಎಬ್ಬರಿಸಿ. ಇವ್ರಿಗೆ ಅಂತೆಲ್ಲ ಮಡಿವಾರದಲ್ಲಿ ಮಾರ್ಕೆಟ್ ಇದೆ, ಇವ್ರನ್ನ ಯಾಕೆ ಇಲ್ಲಿ ಬಿಡ್ತೀರಾ? ನಮ್ಮವ್ರು ಎಲ್ಲಿಗೆ ಹೋಗ್ಬೇಕು ವ್ಯಾಪಾರ ಮಾಡೋದಿಕ್ಕೆ? ಇದಕ್ಕೆ ಇನ್ಚಾರ್ಜ್ ಯಾರಿದ್ದಾರೆ? ಎಲ್ಲಿದ್ದಾರೆ? ಇಲ್ಲಿ ಇವರು ಇದಕ್ಕೆ ಇನ್ಚಾರ್ಜ್ ಯಾರಿದ್ದಾರೆ? ಮೇನ್ ಆಫೀಸ್ ಇವ್ರು ಯಾರಿದ್ದಾರೆ? ಈಗ ಅವ್ರು ಇಲ್ಲಂದ್ರೆ ಯಾರಿಗೆ ಕಂಪ್ಲೇಂಟ್ ಮಾಡ್ಬೋದು ನಾವು? ಇವ್ರು ಎದರನಾ? ಮೇಡಮ್ ನಮಸ್ಕಾರ. ನಾನು ಕೆಲವೊಂದು ಇಶ್ಯೂ ನಿಮ್ಮ ಹತ್ರ ಹೇಳ್ಕೊಳ್ತೀನಿ. CMC ಎದುರುಗಡೆ ತಮಿಳುನಾಡವ್ರು ಬಂದು ವ್ಯಾಪಾರ ಮಾಡಬಹುದಾ? ಇಲ್ಲಿ ಪಕ್ಕದಲ್ಲಿ ಹೂವಿನ ವ್ಯಾಪಾರ ಮಾಡ್ತಾವ್ರಲ್ವಾ, ರೋಡ್ ಪಕ್ಕದಲ್ಲೇ ಮಾಡ್ತಿದಾರಲ್ವಾ? ಬನ್ನಿ ಮೇಡಮ್, ಪ್ರತಿದಿನ ಡೈಲಿ ಅದೇ ಕೆಲಸ ಅವರು. ಆಯ್ತಾ? ವಾರದಲ್ಲಿ 3 ದಿನ ವ್ಯಾಪಾರ ಮಾಡ್ತಾರೆ. ನಾವು ಕನ್ನಡಿಗರು, ನಮಗೆ ಬದುಕಿಲ್ವಾ? ಅದು ನಿಮ್ಮ ಆಫೀಸ್ ಮುಂದೆನೇ ಮಾಡ್ಬೋದಾ? ಅವ್ರದ್ದು ಮಾರ್ಕೆಟ್ ಇದೆಯಲ್ವಾ ಬಡಿವಾಳದಲ್ಲಿ? ಅವ್ರಿಗೆ ಅಂತ ಮಾರ್ಕೆಟ್ ಬಿಟ್ಟು ಕೊಟ್ಟಿದ್ದಾರಲ್ವಾ? ಅವ್ರನ್ನ ಯಾಕೆ ಬಿಟ್ಟಿದ್ದೀರಾ ನೀವು? ಓಕೆ, ಈಗ ನೀವು ತೆಗಿಸ್ತೀರಾ? ನಾನು ಅದ್ರ ಮೇಲೆ ಏನೇನಾದ್ರೂ ಕಂಪ್ಲೇಂಟ್ ಮಾಡಬೇಕಾ? ಈಗ ಇದ್ದಾರಾ? ಓಕೆ, ಮೇಲ್ಗಡೆ ಹೋಗಿ ಮಾತಾಡ್ಬೋದಾ ನಾನು? ಓಕೆ, ಥ್ಯಾಂಕ್ ಯು ಮೇಡಮ್. ಇಲ್ಲಿ ಜಾಯಿಂಟ್ ಕಮಿಷನರ್ ಆಫೀಸ್ ಯಾವ್ದು ಮೇಡಮ್? ಕಿರಣ್ ಸರ್ ಅಲ್ಲಿದ್ದಾರಾ?
ಸರ್ ನಮಸ್ಕಾರ. ನನ್ನ ಹೆಸರು ರಘು ಅಂತ ಹೇಳ್ಬಿಟ್ಟು ಕೆಂಪೇಗೌಡರ ಸೇನೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತೀನಿ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ. ಆದರೆ ನನಗೆ ನಿಮ್ಮ ಕಡೆಯಿಂದ ಒಂದು ಚಿಕ್ಕ ಸಹಾಯ ಆಗಬೇಕು. ನಾನು ಯಾರು ಇದು ಕಂಪ್ಲೇಂಟ್ ಮಾಡ್ತಾ ಇಲ್ಲ, ಏನಂದರೆ ಒಂದು ಮನವಿ ತಿಳಿಸ್ತಾ ಇದ್ದೀನಿ. ಇಲ್ಲಿ ತಮಿಳುನಾಡವ್ರು ಬಂದ್ಬಿಟ್ಟು ವಾರದಲ್ಲಿ 3 ದಿನ 4 ದಿನ CMC ಪಕ್ಕದಲ್ಲೇ ಬಿಸ್ನೆಸ್ ಮಾಡ್ತಾರೆ ಇಲ್ಲಿ. ಅದನ್ನು ತೆಗೆಸ್ಬೇಕು. ಯಾಕೆ ಅಂದರೆ ಪ್ರತಿಯೊಬ್ಬರಿಗೂ ಒಂದೇ ರೂಲ್ಸ್ ಅಲ್ವಾ, ಕಾನೂನು ಮೇಲೆ ಎಲ್ರಿಗೂ ಒಂದೇ. ಆಫೀಸ್ ಮುಂದೆನೇ ಅವ್ರು ಬಿಸ್ನೆಸ್ ಮಾಡಬೇಕಾದ್ರೆ ಅವ್ರಿಗೆ ಮಡಿ ಹೊಡೆದಲ್ಲಿ ಅದಕ್ಕೆ ಅಂತ ಫ್ಲವರ್ ಬಿಸ್ನೆಸ್ ಮಾಡ್ತಿದ್ದಾರೆ, ಅಲ್ಲಿ ಹೂ ಮಾರ್ತಾವ್ರೆ ಆಯ್ತಾ. ಅವ್ರಿಗೆ ಅಂತ ಮಡಿ ಹೊಡೆದಲ್ಲಿ ಮಾರ್ಕೆಟ್ ಕೊಟ್ಟಿದ್ದಾರೆ. ಬೆಳಗ್ಗೆ ಟೈಮು 2ರಿಂದ ಬೆಳಗಿನ ಜಾವ 7, 8 o'clock 10 o'clockವರೆಗೂ ವ್ಯಾಪಾರ ಮಾಡ್ಕೋಬೋದು ಅಂತಲೇ ಅಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ. ಇಲ್ಲಿ ಅವ್ರಿಗೆ ಮಾರೋ ರೂಲ್ಸ್ ಇಲ್ಲ. ದಯವಿಟ್ಟು ಅದನ್ನು ತೆಗೆಸ್ಕೊಡ್ತೀರಾ? ಈಗಲೇ ಆಕ್ಷನ್ ಮಾಡಬೇಕು. ಕೊಡ್ತೀನಿ ನಾನು, ಅದು ತೊಂದರೆ ಇಲ್ಲ. ಅದನ್ನ ಮಾಡಿಕೊಡ್ತೀರಾ ನನಗೆ? ಸರಿ ಸರ್, ನಾನು ಬೆಳಗ್ಗೆ ಬರ್ಬೋದಾಗಾದ್ರೆ? ಬೆಳಗ್ಗೆ ಬಂದ್ರೆ ಅದ್ರ ಯಾಕೆ ಅಂದರೆ ಈಗ ನಮಗೆ ಆಲ್ಮೋಸ್ಟ್ ಏನು ಗೊತ್ತಾ, ನಾನು ಕೇಳ್ತಾರೆ ಪರ್ಮಿಷನ್. ನಮ್ಮ ಕನ್ನಡಿಗರಾಗಿರ್ಬೋದು, ಯಾರೇ ಆಗಿರ್ಬೋದು, ಇನ್ನೀವೊಂದು ಕಡೆಯಲ್ಲೂ ಕೂಡ ತಿಕ್ಸಿದ್ದಾರೆ ಅಲ್ವಾ. ಮೊನ್ನೆ ಶಿವಾಜಿನಗರ ಒಂದು ಕರ್ನಾಟಕದಲ್ಲಿ ಆಲ್ಮೋಸ್ಟ್ ನಮ್ಮ ಬೆಂಗಳೂರು ರಾಜ್ಯದಲ್ಲಿ ಏನಿದೆ ಅದೆಲ್ಲ ತಿಕ್ಸಿದ್ದಾರೆ. ಆದರೆ ಇವ್ರಿಗೆ ಮಾತ್ರ ನೀವು ಹೊಸ ಪರ್ಮಿಷನ್ ಕೊಟ್ಟಿಲ್ವಲ್ಲ? ಕಂಪ್ಲೇಂಟ್ ಕೊಡ್ಬೋದಲ್ವಾ? ಕೊಟ್ಟ ಮೇಲೆ ನಾಳೆ ಬೆಳಗ್ಗೆ ಇವ್ರನ್ನ ರಿಮೂವ್ ಮಾಡಬೇಕಿಲ್ಲಿ. ಯಾಕೆಂದ್ರೆ ವಾರದಲ್ಲಿ 3 days ಇಲ್ಲಿ ಬಿಸ್ನೆಸ್ ಮಾಡ್ತಾರೆ. ಏನಕ್ಕೆ ಅಂದರೆ ಅದನ್ನು ನಾನು ಕಾರಣಗಳು ಹೇಳ್ತೀನಿ. ಬೇರೆಯವ್ರು ಬದುಕಕ್ಕೆ ಅವಕಾಶ ಇಲ್ಲ, ಇವ್ರಿಗೆ ಬದುಕಕ್ಕೆ ಅವಕಾಶ ಇದೆಯಾ ಅಲ್ವಾ? ಅವ್ರದ್ದು ಹೊಟ್ಟೆಪಾಡು ಅಂದ್ಮೇಲೆ ನಮ್ದು ಒಂದು ಹೊಟ್ಟೆಪಾಡು ಇರುತ್ತಲ್ವಾ, ಮಾಡಬೇಕು ಅಲ್ವಾ? ಇವ್ರಿಗೆ ಅಂತಲೇ ಹೊರಗಡೆ ಬಂದಂತರಿಗೆ ಅಂತಲೇ ಮಾರ್ಕೆಟ್ ಕೊಟ್ಟಿದ್ದಾರೆ ಅಲ್ಲಿ ಮಡಿಗೊಳದಲ್ಲಿ, ಅಲ್ಲ ಅವ್ರು ಮಾಡಬೇಕು. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು.